ಇನ್ನು ಇದೇ ಒಂದು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನದ ಉತ್ಸವದಲ್ಲಿ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಬಿಜೆಪಿ ಮುಖಂಡರ ಜೊತೆ ಬಿಜೆಪಿ ನಾಯಕರ ಜೊತೆ ಮಾತನಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಅಲ್ಲ. ಬಿಜೆಪಿ ನಾಯಕರಂತ ರುದ್ರೇಶ್ವರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜವಾಬ್ದಾರಿ ಕೊಟ್ಟವ್ರೆ. ತಮಗೆ ಏನು ಜವಾಬ್ದಾರಿ ಕೊಟ್ಟವ್ರು ಸರ್ ಇವತ್ತಿನ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ? ನಮಗೆ ಬರೋಂಥ ರಾಜ್ಯದ ಮೂಲೆಯಿಂದ ಬರ್ತಾ ಇರ್ತಕ್ಕಂಥ ಶ್ರೀಗಳಿಗೆ, ಪೂಜ್ಯರಿಗೆ ಈ ಒಂದು ವೇದಿಕೆ ಜವಾಬ್ದಾರಿ ನೀಡಿದ್ದಾರೆ. ಈ ವೇದಿಕೆ ಮುಖಾಂತರ ಅವ್ರಿಗೆ ಗೌರವ ಸಲ್ಲಿಸೋಕ್ಕೆ ಇದು ಮಾಡ್ತಾರೆ. ಎಷ್ಟು ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ? ಪ್ರಮುಖ ಸ್ವಾಮೀಜಿಗಳು ಯಾರ್ಯಾರು ಸರ್? ಕನಿಷ್ಠ ಪಕ್ಷ 1,000ಕ್ಕೂ ಮೇಲೂ ಶ್ರೀಗಳು ಬರ್ತಾ ಇದ್ದಾರೆ. ಅದರೊಳಗೆ ನಮ್ಮ ಸಿದ್ಧಗಂಗಾ ಶ್ರೀಯಿಂದ ಹಿಡಿದು ಸುತ್ತೂರು ಶ್ರೀಗಳು, ಬಾಳೆಹೊನ್ನೂರು ಜಗದ್ಗುರುಗಳು, ಪಂಚಪೀಠದವರು, ಮತ್ತು ದಿಂಗಲೇಶ್ವರ ಶ್ರೀಗಳು, ಮುರ್ಸಾವರ ಮಠ, ಹೀಗೆ ರಾಜ್ಯದ ಮೂಲೆಯಿಂದ ದೊಡ್ಡ ಮಠದಿಂದ ಹಿಡಿದು ಸಣ್ಣ ಮಠದವರೆಗೂ ಬರ್ತಾ ಇದ್ದಾರೆ. ಯಾವ್ಯಾವ ಸ್ವಾಮೀಜಿಗಳಿಗೆ ಭಾಷಣ ಏನಾದರೂ ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಹೇಗೆ ಸರ್? ಇಲ್ಲ, ಅದು ವೇದಿಕೆಯಲ್ಲಿರ್ತಕ್ಕಂಥ ಪ್ರಮುಖರು ಅದನ್ನು ಇದು ಮಾಡಿದ್ದಾರೆ. ಎಲ್ಲ ಶ್ರೀಗಳಿಗೂ ಮಾತು ಹೇಳೋದಕ್ಕೆ ಅವಕಾಶ ಇದೆ, ಆಶೀರ್ವಾದ ಮಾಡೋದಕ್ಕೆ ಅವಕಾಶ. ಸರ್, ಇದರ ಜೊತೆಗೆ ನೀವು ನೋಡಿದಂಥ BSY ಹೇಗೆ? BSY ಅಂದರೆ ಶಿಸ್ತು, BSY ಅಂದರೆ ಒಂದು ನೇರ, ದಿಟ್ಟ, ನಿರಂತರ ಇದ್ದಂಗೆ ಒಂದು ನೇರ ಮಾತುಗಾರ, ನಂಬಿದವ್ರಿಗೆ ಕೈ ಬಿಡದ ಇರೋಂಥ ವ್ಯಕ್ತಿ. ನಿಮ್ಮ ಜೊತೆ ವೈಯಕ್ತಿಕವಾಗಿ ಯಾವ ರೀತಿ ಒಂದು ಒಡನಾಟ ಇಟ್ಕೊಂಡಿದ್ರೆ ಸರ್ ಇಲ್ಲಿವರೆಗೂ? ಇವತ್ತು BS ಯಡಿಯೂರಪ್ಪನವರು ಒಂದು ತಂದೆ ಮಗನ ಒಂದು ಸಂಬಂಧದಲ್ಲಿದ್ದೀವಿ ನಾವು. ಇವತ್ತು ಅವ್ರಿಗೆ ಪೂಜ್ಯರ ಒಂದು ಸ್ಥಾನದಲ್ಲಿ ನಾವು ಗೌರವಿಸ್ತೀವಿ. ಅವರು ನಮಗೆ ಎಲ್ಲ ರೀತಿಯಲ್ಲೂ ಅವರು ಗಾಡ್ ಫಾದರೇ ನಮಗೆ. ಸರ್, ಇದು ಒಂದು ರೀತಿಯ ಅಭಿಮಾನೋತ್ಸವ ಹೇಗೆ ನಡೀತಿದೆ ಅಂತ ಹೇಳಿದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯ ಒಂದು ರೀತಿಯ ರಣಕಹಳೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಒಂದು ಹೇಳ್ತೀರಾ ಸರ್ ತಾವು? ಸರ್, ರಾಜಕೀಯವಾಗಿ ಹೋದರೆ ರಣಕಹಳೆನೇ. ಅವರ ಅಭಿಮಾನಿಗಳು ಮಾಡ್ತಾ ಇರೋದು ನೋಡಿದ್ರೆ ಉತ್ಸಾಹದಿಂದ ಮಾಡ್ತಾ ಇರೋದು ಅಭಿನಂದನೆ. ಎರಡೂ ಸರಿ ಅನಿಸುತ್ತೆ. ಕಾಳೆನೂ ಆಗುತ್ತದೆ. ಯಾಕೆಂದರೆ BJP ಅಂದರೆ BSY ಅಂದರೆ BJP. ಒಂದು ನಾಣ್ಯದ ಎರಡು ಮುಖ. BSY ಗುರುತೆ BJP ಅಂತ ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲೇ BSY ಒಂದು ಟ್ರೇಡ್ ಮಾರ್ಕ್ ಆಗಿದೆ. ಹಾಗಾಗಿ ತಪ್ಪೇನಿಲ್ಲ ಅದು ಸರ್. ಯಾಕಂದರೆ ಅಪ್ಪ ಯಾವ ರೀತಿ ಒಂದು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು, ಅವರ ಪುತ್ರ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಅದೇ ಹಾದಿಯಲ್ಲಿ ಹಿಡಿದಿದ್ದಾರೆ. ತಾವು ಕೂಡ ಅವರ ಅತ್ಯಾಪ್ತ ಬಳಗದಲ್ಲಿದ್ದಾರೆ. ಒಂದು ಯಾವ ರೀತಿ ಒಂದು ರಾಜ್ಯ ಪ್ರವಾಸಗಳು ಮಾಡ್ತಿದ್ದಾರೆ ಅಂತ ಸರ್? ಹುಲಿ ಹೊಟ್ಟೆಯಲ್ಲಿ ಹುಲಿನೇ ತಾನೇ ಹುಟ್ಟೋದು. ಅವರ ಒಂದು ಯಡಿಯೂರಪ್ಪನವರ ಒಂದು ಹೆಸರು, ಯಡಿಯೂರಪ್ಪನವರ ಒಂದು ಶಕ್ತಿ. ವಿಜೇಂದ್ರ ಅವರು ಇವತ್ತು ಅಧ್ಯಕ್ಷರಾದಮೇಲೆ ಅವರ ಅಪ್ಪನಿಗಿನ ಚೆನ್ನಾಗಿ ದುಡಿಬೇಕಲ್ವ, ಪಕ್ಷನ ಅಧಿಕಾರಕ್ಕೆ ತರಬೇಕಲ್ವ. ನಮ್ಮಂಥ ನೂರಾರು ಸಾವಿರಾರು ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿ ಆಗಬೇಕಲ್ವ. ಅದು ಸ್ಫೂರ್ತಿ ಆಗ್ತಾ ಇದೆ. ಬೇರೆ ಎಲ್ಲರೂ ಹೇಳ್ತಾರೆ ವಿಜೇಂದ್ರ ಅವರು ಮಾಡಲ್ಲ, ಅವ್ರು ಹೋರಾಟಕ್ಕೆ ಶಕ್ತಿ ಇಲ್ಲ, ಅವ್ರಿಗೆ ಬಿಸ್ನೆಸ್ಸು ಅಂತ ಅನೇಕ ಜನರು ಅನೇಕ ಥರ ಮಾತಾಡಿದ್ರು. ಆದರೆ ವಿಜೇಂದ್ರ ಅವರು ನಾನು ದುಡಿತೀನಿ, ಪಕ್ಷಕ್ಕಾಗಿ, ನಮಗಾಗಿ ಪಕ್ಷ ಇದೆ, ಪಕ್ಷಕ್ಕೆ ಯಾವುದೇ ಒಂದು ಕಪ್ಚುತಿ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಡೀ ರಾಜ್ಯದ ಪ್ರತಿಯೊಂದು ಬೂತ್ ಮಟ್ಟಕ್ಕೂ ಹೋಗೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ನಾನು ಕಂಡಂಗೆ ಎಲ್ಲ ಅಧ್ಯಕ್ಷರುಗಳ್ನು, ಯಡಿಯೂರಪ್ಪನವರು, ಸದಾನಂದ ಗೌಡರು, ಕಟೀಲ್ ಅವರು, ಮತ್ತು ಈಶ್ವರಪ್ಪನವರು, ಅನೇಕ ಜನರು ಅಧ್ಯಕ್ಷರ ಕೈಗಳಿಗೆ ನಾನು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದು ಲೆಕ್ಕ ನೋಡಿದ್ರೆ ಅವ್ರಿಗಿನ್ನ ಹೆಚ್ಚು ಒಂದು ಪಾಲು, ಒಂದು ಕೈ ಜಾಸ್ತಿ ವಿಜೇಂದ್ರ ಅವ್ರು ಮಾಡ್ತಾವ್ರೆ. ನಮಗೂ ಹಗಲು ರಾತ್ರಿ ನಿದ್ದೆ ಮಾಡಲ್ಲ. ಸಂಘಟನೆ ಅಂತ ನಮಗೂ ತುಂಬ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಯಶಸ್ವಿ ಆಗ್ತದೆ. ಇವರು ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಚುನಾವಣೆ ಮಾಡಿದ್ರೆ, ಅಧ್ಯಕ್ಷರು ಮುಖಾಂತರ ಇವರ ಅಧ್ಯಕ್ಷರಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಬಹುಮತಕ್ಕಿಂತ 50 ಸೀಟ್ ಜಾಸ್ತಿ ಬರ್ತದೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು BJP ನಾಯಕರಂತ ರುದ್ರೇಶ್ ಅವರ ಮಾತು. ಕ್ಯಾಮ್ರಾಮನ್ ಸುರೇಶ್ ಜೊತೆ ಗೋವಿಂದ್, ಚಿತ್ರದುರ್ಗ.